ಇಂಚಿಗಿರಿ ಸಂಪ್ರದಾಯದ ಬಗ್ಗೆ ಹಿಪ್ಪರಗಿ ಮಠದ ಸಮರ್ಥ ಸದ್ಗುರು ಪ್ರಭುದೇವ ಮಹಾರಾಜರು ನೀಡಿರುವ ಮಾಹಿತಿ ಚಂದ್ರೋದಯ ಚಾನೆಲ್ನಲ್ಲಿ ನೋಡೋಣ ಬನ್ನಿ ವೀಕ್ಷಕರ. ಆಶ್ರಮಗಳು ಸುಮಾರಾಗಿ 1600ಕ್ಕಿಂತಲೂ ಹೆಚ್ಚಿವೆ ಅಂಥೇಳಿ ಅದ. 2025 ಬಂತು, 2026ನೇ ಇಸ್ವಿ ಪ್ರಾರಂಭವಾಗ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಯುವ ಜನತೆಗೆ ತಾವು ಈ ಸಂಪ್ರದಾಯದ ಮುಖಾಂತರ ನಿಮ್ಮ ಆಶ್ರಮದ ಮುಖಾಂತರ ಏನು ಹೇಳಕ್ ಬಯಸ್ತೀರಿ? ಈ ಸಂಪ್ರದಾಯದ ಸದ್ಗುರುಗಳ ಸವಿಚ್ಛೆ ಮೇರೆಗೆ ನಾವು ಆಶಾ ಪಡುವುದೇನೆಂದರೆ, ಈ ಸಂಪ್ರದಾಯದ ಮೂಲ ಉದ್ದೇಶ ಚಿತ್ತಶುದ್ಧಿ. ಚಿತ್ತಶುದ್ಧಿ ಪ್ರತಿಯೊಬ್ಬನ ಚಿತ್ತಶುದ್ಧಿ ಆದದ್ದಾದರೆ ಈ ದೇಶಕ್ಕೆ ಅನುಕೂಲ ಆಗ್ತದೆ, ಜಗತ್ತಿಗೆ ಅನುಕೂಲ ಆಗ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅತ್ಯಂತ ಬೇಕಾಗಿರುವಂಥದ್ದು ಶಾಂತಿ. ಆ ಶಾಂತಿ ಆತ್ಮಶಾಂತಿಯಾಗಿ ಪರಿವರ್ತನೆಗೊಂಡು ಜಗತ್ತನ್ನು ಆವರಿಸಿಕೊಳ್ಳುವಂಥ ಸ್ಥಿತಿ ಅಧ್ಯಾತ್ಮಕ್ಕಿದೆ. ಅಂಥ ಅಧ್ಯಾತ್ಮ ತತ್ವವನ್ನು ತಮ್ಮ ಜೀವನಕ್ಕೆ ತಳಹದಿಯಾಗಿ ಬಳಸಿಕೊಂಡು ಜೀವನವನ್ನು ನಡೆಸಿದ್ದ ಆದರೆ ದಯವೇ ಧರ್ಮದ ಮೂಲ ಅಂತ ಏನಂತಾರ, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನನವಕ್ಕೂ ಸರ್ವಜ್ಞ ಅಂತ ಏನಂತಾರ. ಇತರರಿಗೂ ಬದುಕಲು ಬಿಡಿ ತಾನೂ ಜೀವಿಸು ಅನ್ನುವಂಥ ತತ್ವದಡಿಯಲ್ಲಿ ಇವತ್ತು ಇಂಚಿಗೇರಿ ಅಧ್ಯಾತ್ಮ ಸಂಪ್ರದಾಯ ಪ್ರತಿಯೊಬ್ಬನ ಹೃದಯಕ್ಕೆ ಮುಟ್ಟುವಂಗ ನಿನ್ನೊಳಗ ಆತ್ಮಿದೆ, ಆತ್ಮವೇ ದೇವರು. ಅಂಥ ದೇವರ ಕಡೆ ಲಕ್ಷ್ಯ ಕೊಟ್ಟು ಅದನ್ನು ಅರಿತುಕೊಂಡು ನೀವು ಬಾಳ್ವೆ ಮಾಡಿದ್ದೇ ಆದರೆ ಜೀವನವನ್ನು ಪೂರ್ಣಗೊಳಿಸಲಿಕ್ಕೆ ನಿಮಗೆ ಸಾಧ್ಯದ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಇದರಿಂದಾಗಿ ಇಂಚಿಗೇರಿ ಸಂಪ್ರದಾಯದೊಳಗ ಇವತ್ತು ಸದ್ಗುರುಗಳು ಏನ ಮಾರ್ಗದರ್ಶನ ಮಾಡ್ತಾರ, ಆ ಸತ್ಯ ವಸ್ತುವನ್ನು ತೋರಿಸಿಕೊಡ್ತಾರ. ಜೋ ಸದ್ವಸ್ತು ದಾಖವತೋ ತೋ ಸದ್ಗುರು, ಸದ್ಗುರು ದೇವಾಹುನಿ ಕೋಟಿಗಿನ ಶ್ರೇಷ್ಠ. ಸದ್ಗುರುವನ್ನು ಬಿಟ್ರೆ ಅನ್ಯರ ಗತಿಯಿಲ್ಲ ಅನ್ನುವಂಥ ರೀತಿಯೊಳಗೆ, ಗುರು ವಿನಃ ಮುಕ್ತಿರ ನಾಸ್ತಿ ಅನ್ನುವಂಥ ರೀತಿಯೊಳಗೆ ಇವತ್ತ ಇಂಚಿಗೇರಿ ಅಧ್ಯಾತ್ಮ ಸಂಪ್ರದಾಯದೊಳಗೆ ಈ ಸದ್ಗುರು ಪರಂಪರೆ ನಡ್ಕೊಂಡು ಬಂದಿದೆ. ಈ ಗುರಂಪರೆಯೊಳಗೆ ಒಂದೇ ಒಂದು ಉದ್ದೇಶ ಏನಂತಂದ್ರೆ ನಾಮ ತಗೋ ನೇಮ್ ಮಾಡು. ಅರ್ಥಾರ್ಥ ಸದ್ಗುರುಗಳಿಗೆ ಶರಣ ಹೋಗಿ ಸದ್ಗುರುಗಳಿಂದ ಉಪದೇಶ ಪಡ್ಕೊಂಡು ಆ ಉಪದೇಶ ಪಡ್ಕೊಂಡ ನಂತರ ಸದ್ಗುರುಗಳು ಹೇಳಿದಂತೆ ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎನ್ನಲ್ಲಿ ಬೇಡ ಪರಮಾತ್ಮನ ಹೇಳುವಂತ ಏನು ಹೇಳ್ತಾರ. ಆ ದಿಶೆಯೊಳಗ ಇವತ್ತ ಪ್ರತಿಯೊಬ್ಬರನ್ನ ತಿದ್ದಬೇಕಾಗಿತ್ತಂದ್ರೆ ಅವರಿಗೆ ನಾಮೋಪದೇಶ ಅತ್ಯಂತ ಅವಶ್ಯಕ. ನಾಮೋಪದೇಶ ಅಂತಂದ್ರೆ ಏನು? ಮನಸ್ಸಿಗೆ ಉಪದೇಶ ಇರ್ತದ, ಆ ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯದ. ಮನಸ್ಸನ್ನು ನಮ್ಮ ಏನಪ್ಪಾ ಅಂದ್ರೆ ಮನಸ್ಸಿನ ಗುಲಾಮರ ನಾವು ಆಗದ, ನಾವೇ ಮನಸ್ಸಿನ ಮಾಲಕರಾಗಿ ಜೀವನವನ್ನು ನಡೆಸಲಿಕ್ಕೆ ಇದ್ವಿ ಅಂದ್ರೆ ನಾವೇನು ಮನಸ್ಸು ಮಾಡ್ತೀವೋ ಅದು ಸಾಧಿಸ್ಲಿಕ್ಕೆ ಸಾಧ್ಯದ. ಇಲ್ಲದೇ ಇದ್ರೆ ಮನಸ್ಸಿನ ಗುಲಾಮರಾದರೆ ನಮಗ ಯಾವುದೂ ಕಡೆಯಿಂದ ಯಾವುದೇ ರೀತಿಯಿಂದ ಮನಸ್ಸಿನ ಚಂಚಲತೆಯಿಂದ ದುರ್ಬಲತೆಯಿಂದ ಇವತ್ತ ಮನಸ್ಸಿನ ಏನು ಹೊಯ್ದಾಟದಿಂದ ಮಾನವ ಇವತ್ತ ತಳಮಳಗೊಂಡು ದುಃಖಿಯಾಗಿ ತನ್ನ ಜೀವನವನ್ನೇ ಕಳ್ಕೊಳ್ತಾ ಇದ್ದಾನೆ, ಕೆಡಿಸ್ಕೊಳ್ತಾ ಇದ್ದಾನೆ, ಜೀವನವನ್ನ ಪರಿಪೂರ್ಣಗೊಳಿಸ್ತಾ ಇಲ್ಲ, ಆತ್ಮಹತ್ಯೆಗೆ ಶರಣ ಹೋಗುವಂತ ಪರಿಸ್ಥಿತಿಯನ್ನು ತಂದುಕೊಳ್ತಾ ಇದ್ದಾನೆ ಮಾನವ. ಇದನ್ನು ದೃಢೀಕರಿಸಬೇಕಾಗಿತ್ತಂದ್ರೆ, ಇದನ್ನು ಶುದ್ಧ ಮಾಡಬೇಕಾಗಿತ್ತಂದ್ರೆ ಮನಸ್ಸನ್ನು ಶುದ್ಧೀಕರಿಸಿದರೆ ಮಾತ್ರ ಸಾಧ್ಯ. ಇಫ್ ಯು ಕಂಟ್ರೋಲ್ ಯುವರ್ ಮೈಂಡ್ ಯು ಕ್ಯಾನ್ ಕಂಟ್ರೋಲ್ ಹೋಲ್ ವರ್ಲ್ಡ್. ಮನಸ್ಸು ಗೆದ್ರೆ ಜಗತ್ತನ್ನ ಗೆಲ್ಲಲಿಕ್ಕೆ ಬರ್ತತಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅನ್ನಲತ್ತ ನಾವು ನಮ್ಮೊಳಗೆ ತಯಾರಾಗುವಂಥ ಮನಸ್ಸು, ನಮ್ಮದೇ ಆದಂಥ ಮನಸ್ಸು ನಮ್ಮ ಕೈಯೊಳಗಿಟ್ಟುಕೊಂಡು ಅದನ್ನು ಸರಿಯಾದ ಸದ್ಬಳಕೆಯನ್ನು ಮಾಡಿದ್ದಾದರೆ ಒಬ್ಬ ಮಹಾಮಾನವತಾವಾದಿ, ಒಬ್ಬ ವಿಜ್ಞಾನಿ, ಒಬ್ಬ ಸಂಶೋಧಕ, ಒಬ್ಬ ಸಾಹಿತ್ಯಕಾರ, ಒಬ್ಬ ವಚನಕಾರ, ಒಬ್ಬ ಅತ್ಯಂತ ದಾರ್ಶನಿಕ ತಯಾರಾಗುವಂಥ ಸಾಧ್ಯತೆ ಈ ಮನಸ್ಸಿನಿಂದಲೇ ಸಾಧ್ಯದ. ಅಂಥ ಮನಸ್ಸನ್ನು ಪುಷ್ಟಿಗೊಳಿಸಲು, ಅದನ್ನು ಪಳಗಿಸಲು, ಅದನ್ನು ಶುದ್ಧೀಕರಿಸಲು ಆ ಮನಸ್ಸಿಗೆ ಸದ್ಗುರುಗಳು ಉಪದೇಶ ಕೊಡ್ತಾರ. ಮನಸ್ಸು ಧ್ಯಾನದೊಳಗೆ ಮುಳುಗಿದ್ದಾದರೆ ಕಲ್ಪನೆ ಮಾಡೋದು, ಲೆಕ್ಕ ಹಾಕೋದು, ತರ್ಕ ಹಾಕೋದು, ಕನಸು ಕಾಣೋದು, ಮಂಡಿಗೆ ಮಾಡೋದು, ಚಿಂತೆ ಮಾಡೋದು ಎಲ್ಲ ಬಿಟ್ಟಾಗ ಮಾನವ ಸುಖಿ ಆಗ್ತಾನೆ.
ಅಂತ ಸುಖ ಪಡೆದು ನಮ್ಮ ಮನಸ್ಸಿನಿಂದಲೇ ಸಾಧ್ಯದ ಅನ್ನೋದನ್ನ ಸಿದ್ಧ ಮಾಡಿ ತೋರಿಸಿದಂತ ಇಂಚೇರಿ ಅಧ್ಯಾತ್ಮ ಸಂಪ್ರದಾಯ. ಅದಕ್ಕೆ ಇವತ್ತಿನ ಯುವ ಪೀಳಿಗೆ, ಯುವ ಜನಾಂಗ ಯಾವ ರೀತಿ ಇವತ್ತ ಸಿನಿಮಾ ಸಂಸ್ಕೃತಿ ಅನ್ರಿ, ಟಿವಿ ಸಂಸ್ಕೃತಿ ಅನ್ರಿ, ಅಥವಾ ಮೊಬೈಲ್ ಸಂಸ್ಕೃತಿ ಅನ್ರಿ, ಇವತ್ತ ಮನಸ್ಸನ್ನ ಅಧೋಮುಖದೊಳಗ ಎಳೆದು ಹೋಗುವಂತ ನಾಮರೂಪ ರಸಗಂಧ ಸ್ಪರ್ಶ ಅಂತಕ್ಕಂಥ ವಿಷಯದೊಳಗೆ ತೊಡುವಂತ ಮಾನಸಿಕ ದೌರ್ಬಲ್ಯಕ್ಕೆ ಒಳಗಾಗಿ ಇವತ್ತ ಹುಚ್ಚರಂತ ಆಗಿರ್ತಕ್ಕಂಥ ಯುವ ಪೀಳಿಗೆಯನ್ನ ಇವತ್ತು ನಾವು ಏನಾದರೂ ಸುಧಾರಣೆ ಮಾಡಬೇಕಾಗಿತ್ತು ಅಂತಂದ್ರೆ ಇವತ್ತ ಅವರನ್ನ ಜಾಗೃತರನ್ನಾಗಿ ಮಾಡಿ ಮನೋ ಏಕಾಗ್ರತೆಯನ್ನು ಸಾಧಿಸುವ ಸಲುವಾಗಿ ಅತ್ಯಂತ ಸರಳ ಸಹಜ ಉಪಾಯ ಯಾವುದಾದ್ರು ಇದ್ರೆ ಅದು ನಾಮಸ್ಮರಣೆ. ನಾಮಸ್ಮರಣೆ ಯಾರ್ದು ಅಂತ ಕೇಳಿದ್ರೆ ಕಾಲಿನ್ ಬಾಯಿನೇಂ ಭಟ್ ಈಸ್ ಒನ್. ದೇವರು ಒಬ್ಬನೇ ಇದ್ದಾನ. ಆ ದೇವರು ಯಾರು ಅಂತ ಕೇಳಿದ್ರೆ ತನ್ನ ಮೂಲ, ದೇವರ ಮೂಲ, ಬ್ರಹ್ಮದ ಮೂಲ, ಸತ್ಯದ ಮೂಲ ತನ್ನೊಳಗದ ಅಂತ ಕಂಡು ಹಿಡ್ಕೊಂಡು ಆ ದಿಶೆಯೊಳಗ ತನ್ನ ಮನಸ್ಸನ್ನ ಹೊರಗೆ ಹರಿಬಿಡುದನ ತನ್ನೊಳಗನ ಅಂತರ್ಮುಖಿ ಭಾವದಿಂದ ಅಂತರ್ಮುಖಿ ಆದದ್ದೇ ಆದರೆ ಅವ ಏಕಾಗ್ರತೆಯನ್ನು ಸಾಧಿಸ್ತಾನ. ಮನಸ್ಸಿನ ಏಕಾಗ್ರತೆ ಯೋಗ ಅಂತೇನು ಸ್ಪಿರಿಚುವಲ್ ಹೇಳ್ಯಾರ, ಅದು ಸಿದ್ಧ ಆಕ್ಕತಿ. ಅಂತ ಒಂದು ಏಕಾಗ್ರತೆಯಿಂದ ಅವ ಯಾವ ಜೀವನದೊಳಗ ತನ್ನ ಜೀವನದೊಳಗ ರಾಜಕೀಯವಾಗಲಿ, ಧಾರ್ಮಿಕವಾಗಲಿ, ಸಾಂಸ್ಕೃತಿಕವಾಗಲಿ, ಸಾಮಾಜಿಕವಾಗಲಿ, ಆರ್ಥಿಕವಾಗಿ ಇವತ್ತ ಜೀವನವನ್ನು ಪರಿಪೂರ್ಣಗೊಳಿಸಲಿಕ್ಕೆ ಸಹಕಾರಿ ಮಾಡಿಕೊಳ್ಳಲಿಕ್ಕೆ ತನ್ನ ಮನಸ್ಸನ್ನು ಬಳಸಿದ್ದೇ ಆದರೆ ಇವತ್ತ ಪ್ರಬುದ್ಧವಾದಂತ ಒಬ್ಬ ಯುವಕ ತಯಾರಾಗ್ತಾನ. ಅಂತ ಈ ಪೀಳಿಗೆ ಇವತ್ತ ನಮ್ಮ ಜನಕ್ಕೆ ಬೇಕಾಗಿದೆ ಅನ್ನೋದನ್ನ ಇವತ್ತು ಇಂಚೇರಿ ಸಂಪ್ರದಾಯದ ಸದ್ಗುರುಗಳ ದಿವ್ಯ ಸಂದೇಶದ. ಇಲ್ಲಿವರೆಗೆ ನಾವು ಒಂದು ವರ್ಷನ ಕಳೆದೀವಿ. ಕಳೆದಂತ ವರ್ಷ ಡೋಂಟ್ ಥಿಂಕ್ ಆಫ್ ಯಸ್ಟರ್ಡೇ, ಟುಮಾರೋ ಇಸ್ ಅನ್ಸರ್ಟೇನ್, ಟೇಕ್ ದಿ ಬೆಸ್ಟ್ ಯೂಸ್ ಆಫ್ ಟುಡೇ. ಹಿಂದಿದ್ಲು ಆಗಿ ಹೋಗ್ಯದ. ಆ ಹಿಂದಿನ ಅತೀತದೊಳಗೆ ನಾವು ಏನಾದರೂ ಚಿಂತನೆ ಮಾಡಿದ್ರೆ ನಮಗೆಂದೂ ದುಃಖ ತಪ್ಪಿದ್ದಲ್ಲ. ಅಂತ ದುಃಖವನ್ನು ನಿವಾರಣೆ ಮಾಡ್ಕೊಳ್ಬೇಕಾಗಿತ್ತಂದ್ರ ನಾವು ಪ್ರೆಸೆಂಟ್ ಟೆನ್ಸ್ ಅಂದ್ರ ವರ್ತಮಾನ ಕಾಲದೊಳಗೆ ಜೀವಿಸಲಿಕ್ಕೆ ನಾವು ಕಲಿಬೇಕು. ಮತ್ತ ಭವಿಷ್ಯತ್ ಕಾಲದ ಬಗ್ಗೆ ಬರೇ ಕನಸು ಕಾಣ್ಕೊಡ್ತಾನ ಲೆಕ್ಕ ಹಾಕೋತು ಅಥವಾ ಚಿಂತೆ ಮಾಡ್ಕೊತ ಕೂತ್ರೂ ಅದು ಭಯ ಹುಟ್ಟಿಸ್ತತಿ. ಆ ಭಯದಿಂದಲೂ ದುಃಖ ನಮಗೆ ತಪ್ಪಿದ್ದಲ್ಲ. ಇವೆರಡೂ ದುಃಖನ್ನ ತಪ್ಪಿಸಿಕೊಂಡು ಇವತ್ತು ವರ್ತಮಾನ ಕಾಲದೊಳಗ ನಮಗೆ ಸಿಕ್ಕಂತ ಅವಕಾಶವನ್ನ, ಸದವಕಾಶವನ್ನ, ಸಮಯವನ್ನ ಸದ್ಬಳಕೆ ಮಾಡಿಕೊಂಡು ಇವತ್ತ ನಾವು ಕೈಕೊಂಡಂತ ಕಾರ್ಯ ಯಶ ಆಗಬೇಕಾಗಿದ್ರ, ಸನ್ನದ್ಧರಾಗಬೇಕಾಗಿದ್ರ ಅಂಥ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ಇವತ್ತ ಯುವ ಜನಾಂಗಕ್ಕೆ ಸಾಧ್ಯದ. ಅಂಥ ರೀತಿಯೊಳಗ ಅವರು ವರ್ತಮಾನ ಕಾಲದೊಳಗೆ ಜೀವಿಸುವಂತ ಹಕ್ಕನ್ನು ಪಡ್ಕೊಂಡಿದ್ದಾರ. ಅಂತ ವರ್ತಮಾನ ಕಾಲ ನಮ್ಮ ಅಧೀನಿರ್ತದ. ಆ ವರ್ತಮಾನ ಕಾಲವನ್ನು ಸದ್ಬಳಕೆ ಮಾಡ್ಕೊಂಡು ನಾವು ಜೀವಿಸಿದ್ದೇ ಆದ್ರೆ ಇವತ್ತ ದೇಶಕ್ಕೆ ಒಂದು ದೊಡ್ಡ ಉಪಕಾರ ಮಾಡಿದಂಗ ಆಕತಿ, ಜಗತ್ತಿಗೆ ಉಪಕಾರ ಮಾಡಿದಂಗ ಆಕತಿ. ತನ್ನ ಜೀವನವೂ ಶುದ್ಧ ಆಕತಿ, ತಾನೂ ಪ್ರಬುದ್ಧವಾಗಿ ಬೆಳಿಬೇಕಾಕತಿ, ತಾನೂ ಅದನ್ನ ದೇಶಕ್ಕೆ ದೇಶ ಕಟ್ಟುವುದ್ರೊಳಗ ತೊಡಗಬೇಕಾಕತಿ. ಅಂಥ ಒಂದು ರೀತಿಯೊಳಗ ಇವತ್ತ ಇಂಚೇರಿ ಸಂಪ್ರದಾಯದ ಏನು ಬೋಧನೆ ಅಂತಂದ್ರ ಇವತ್ತು ಯಾವ ರೀತಿ ಒಂದು ಸಾಲ ಒಂದು ವರ್ಷನ ಕಳೆದೀವಿ, ಇನ್ನು ಮುಂದಿನ ವರ್ಷ ಅವನು ಕಾಲಿಡ್ತೀವಿ ಅನ್ನೋಲತ್ತ ಬಹಳ ಎಚ್ಚರದಿಂದ ಕಾಲಿಟ್ಟು ಇವತ್ತು ವಿಜ್ಞಾನಿ ಯುಗದೊಳಗ ಇವತ್ತು ದೇಶದ ಜಗತ್ತಿನ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಜಗತ್ತಿಗೆ ಒಂದು 3ನೇ ಮಹಾಯುದ್ಧ ಅನ್ನೋದು ಒಂದು ದೈತ್ಯಾಕಾರವಾಗಿ ಎದ್ದು ನಿಂತದ. ಅದನ್ನೇನಾದ್ರೂ ನಾವು ಹಿಂಸರಿಸಬೇಕಾಗಿತ್ತಂದ್ರ, ದೂರ ಮಾಡಬೇಕಾಗಿತ್ತಂದ್ರ, ತಪ್ಪಿಸಬೇಕಾಗಿತ್ತಂದ್ರ ಇವತ್ತ ಯುವ ಜನಾಂಗದ ಮನಸ್ಸಿನೊಳಗ ಏನಪ್ಪಾ ಅಂದ್ರೆ ಪರಿಶುದ್ಧತೆಯನ್ನ ಕಂಡುಕೊಂಡು ಮುಂದುವರಿಯುವಂತ ರೀತಿಯೊಳಗ ಯುವ ಜನಾಂಗ ಬೆಳಿಬೇಕಾಗಿದೆ. ಅಂತ ಆಶೋತ್ತರಗಳನ್ನ ಇಟ್ಕೊಂಡು ಬರುವ ವರ್ಷವನ್ನ ನಾವು ಹೊಸ ವರ್ಷ ಅಂತೇನು ಅಂತೀವಿ. ಆ ಹೊಸ ವರ್ಷದೊಳಗ ಇಂಥ ಒಂದು ಮಾನವೀಯ ಜನಾಂಗವನ್ನು ರೂಪಿಸುವ ಒಂದು ಗುಣಗಾನವನ್ನ ಇಟ್ಕೊಂಡು ನಾವು ಮುಂದುವರಿಬೇಕು ಅನ್ನೋದನ್ನ ದಿವ್ಯ ಸಂದೇಶವಾಗಿದೆ ಇಂಚಿಯರ್ ಸಂಪ್ರದಾಯ. ಧನ್ಯವಾದ. ಸುದ್ದಿ ಜಾಹೀರಾತಿಗಾಗಿ ಸಂಪರ್ಕಿಸಿರಿ ಶ್ರೀ PS ಹರಳೆ, ಸಂಪಾದಕರು ಚಂದ್ರೋದಯ ಕನ್ನಡ ಯೂಟ್ಯೂಬ್ ಚಾನಲ್, ಸಮಾಜ ಸೇವಕರು. ನಾವು ಯಾವಾಗಲೂ ನ್ಯಾಯ, ನೀತಿ, ಧರ್ಮ, ಸತ್ಯದ